ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗ್ ಬಂದು ಮೇಘಾಲಯಲ್ಲಿ ಫಸ್ಟ್ ಡೇ ನಾವು ಯಾವ್ಯಾವ ಪ್ಲೇಸ್ನ ಕವರ್ ಮಾಡಿದ್ವಿ, ನಮ್ಮ ಒಂದು ಡೇ ಯಾವ ರೀತಿ ಇತ್ತು ಅಂತ ಕವರ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದರೆ ಕಾಜಿರಂಗ ಅಲ್ಲಿ ಯಾವ್ಯಾವುದು ಮೋಸ್ಟ್ ಪಾಪ್ಯುಲರ್ ಪ್ಲೇಸಸ್ಸು, ಒನ್ ಡೇ ಅಲ್ಲಿ ಯಾವ್ಯಾವ ಪ್ಲೇಸಸ್ನ ನೀವು ಕವರ್ ಮಾಡ್ಬೋದು, ಮತ್ತು ನಿಮ್ಮ ಒಂದು ಡೇನ ಯಾವ ರೀತಿ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನ ಕವರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಟಿಪ್ಸ್ ಮತ್ತು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಆ ಒಂದು ವ್ಲಾಗ್ನ ಚೆಕ್ ಮಾಡಿಲ್ಲ, ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ಇದು ನಮ್ಮ ಫಸ್ಟ್ ಡೇ ಆಫ್ ಶಿಲಾಂಗ್ ಟ್ರಿಪ್ಪು. ಫಸ್ಟ್ ನಾವು ಬಂದಿದ್ದಂಥ ಪ್ಲೇಸ್ ಬಂದು ಶಿಲಾಂಗಲ್ಲಿ ಎಲಿಫೆಂಟ್ ಫಾಲ್ಸ್ ಅಂತ. ಸೊ ಇಲ್ಲಿ ಈ ಥರ ಫೋಟೋಗ್ರಾಫ್ಸು ಇಂಥದನ್ನೆಲ್ಲ ಅವ್ರು ಬೇಕಾದರೆ ಅವರ ಒಂದು ಟ್ರೆಡಿಷ್ನಲ್ ಡ್ರೆಸ್, ಆ್ಯಕ್ಚುಲಿ ಮೇಘಾಲಯಲ್ಲಿ ಅವರ ಟ್ರೆಡಿಷ್ನಲ್ ಡ್ರೆಸ್ ಬಂದು ಕಾಶಿ ಟ್ರೆಡಿಷನ್ ಅಂತ. ಸೊ ಅವರ ಒಂದು ಬುಡಕಟ್ಟು ಜನಾಂಗಕ್ಕೆ ಕಾಶಿ ಅಂತ ಕರೀತಾರಂತೆ. ಸೊ ಅವ್ರದ್ದು ಅಟೈರ್ ಏನಿರುತ್ತಲ್ವ ಅದನ್ನು ನಾವು ಅಲ್ಲಿ ವೇರ್ ಮಾಡಿ ಫೋಟೋ ಸೆಷನ್ಸ್ ಬೇಕಾದ್ರೆ ಮಾಡ್ಕೋಬೋದು. ಸೊ ಪರ್ ಹೆಡ್ಡು 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಹುಡುಗರಿಗೂ ಅವ್ರದ್ದು ಅಟೈರಲ್ಲಿ ಬೇಕಾದರೆ ಡ್ರೆಸ್ ಮಾಡಿಕೊಡ್ತಾರೆ, ಮತ್ತು ಹುಡುಗಿರ್ಗೂ ಈ ಥರ ಆಲ್ರೆಡಿ ನೀವೇನು ವೇರ್ ಮಾಡಿರ್ತೀರಲ್ಲ ಡ್ರೆಸ್ಸು, ಅದ್ರ ಮೇಲೇ ಒಂಥರ ರೆಡ್ ಕಲರ್ ಶರ್ಟು ಮತ್ತು ಬ್ಲ್ಯಾಕ್ ಕಲರ್ ಒಂಥರ ಪಂಚೆ ಥರ ಉಡಿಸ್ತಾರೆ. ಗೊತ್ತಾಗೋದೇ ಇಲ್ಲ, ನಾವು ಆಲ್ರೆಡಿ ನಮ್ಮ ಅಟೈರ್ ಮೇಲೇ ಅವ್ರದ್ದು ಒಂದು ಟ್ರೆಡಿಷ್ನಲ್ ಡ್ರೆಸ್ನ ವೇರ್ ಮಾಡ್ತಾರೆ ಅಂತ. ಜಸ್ಟ್ 5 ಮಿನಿಟ್ಸಲ್ಲಿ ನಮ್ಮನ್ನು ರೆಡಿ ಮಾಡಿಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು ಅವ್ರದ್ದು ಕಾಶಿ ಟ್ರೆಡಿಷನಲ್ಲಿ ಯಾವ ರೀತಿ ಆ ಕಾಲದಲ್ಲಿ ಅವ್ರ ಬುಡಗಟ್ಟು ಜನಾಂಗ ಅವರು ವಾಸಿಸ್ತಾ ಇದ್ರು, ಮತ್ತು ಅವ್ರದ್ದು ಆ ಜ್ಯುವೆಲರೀಸು ಅದೆಲ್ಲ ಹಾಕ್ದಾಗ ಅದೊಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. 100 ರೂಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ. ಸೊ ನೀವೇನಾದರೂ ಮೇಘಾಲಯ ರೀಚ್ ಆಗಿ ಎಲಿಫೆಂಟ್ಸ್ ಫಾಲ್ಸ್ ಈ ಥರ ಎಷ್ಟೊಂದು ಕಡೆ ಈ ಥರ ಟ್ರೆಡಿಷ್ನಲ್ ಅಟೈರ್ಸ್ನ ಅಲ್ಲಿ ಕಾಸ್ಟ್ಯೂಮ್ಸ್ನ ಅಂದರೆ ರೆಂಟ್ಗೆ ಮಾರ್ತಾ ಇರ್ತಾರೆ. ನೀವೂ ಬೇಕಾದರೆ ಹೋಗಿ ಟ್ರೈ ಮಾಡ್ಬೋದು. ಸೊ ಆ್ಯಕ್ಚುಲಿ ನಾವು ಗ್ರೂಪಲ್ಲಿ ಹೋಗಿರೋದ್ರಿಂದ ಅವರ ಒಂದು ಟ್ರೆಡಿಷ್ನಲ್ ಡ್ರೆಸ್ ವೇರ್ ಮಾಡಿದ್ಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡೋಣ ಅಂತ ಅವ್ರದ್ದೊಂದು ಡ್ಯಾನ್ಸ್ ಸ್ಟೆಪ್ಸ್ ಇರುತ್ತಲ್ವ ಅದನ್ನು ಗೂಗಲ್ ಮಾಡಿ ನಾವು ಅದನ್ನು ಟ್ರೈ ಮಾಡಿದ್ವಿ. ಇಟ್ ವಾಸ್ ಫನ್ ಅಂತಲೇ ಹೇಳ್ಬೋದು. ಒಂದು ಫ್ರೆಂಡ್ಸ್ ಗ್ರೂಪ್ಸ್ ಜೊತೆ ಎಲ್ಲ ಹೋದಾಗ ದಿಸ್ ಇಸ್ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಸೊ ಇದು ಎಂಟ್ರೆನ್ಸಲ್ಲೇ ಇರೋದ್ರಿಂದ ಐದರ್ ನೀವು ಹೋಗ್ಬೇಕಾದ್ರೇ ಇದನ್ನು ಟ್ರೈ ಮಾಡಿ ಆಮೇಲೆ ನೀವು ಎಲಿಫೆಂಟ್ ಫಾಲ್ಸ್ನ ನೋಡೋಕೆ ಹೋಗ್ಬೋದು, ಇಲ್ಲಾಂದರೆ ರಿಟರ್ನ್ ಬರಬೇಕಾದ್ರೆ ಸಹ ನೀವು ವೇರ್ ಮಾಡಿ ನೋಡ್ಬೋದು. ಬಟ್ ಆದಷ್ಟು ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಆನ್ ದ ವೇ ಹೋಗೋವಾಗೆ ಇದನ್ನು ಟ್ರೈ ಮಾಡಿಬಿಡಿ. ಯಾಕಂದರೆ ಅದೆಲ್ಲ ಫುಲ್ ಸ್ಟೆಪ್ಸ್ ಇಳಿದು ಹತ್ತಿ ಎಲ್ಲ ಸುಸ್ತಾಗಿರ್ತೀರ, ಅದಕ್ಕಿಂತ ಸ್ಟಾರ್ಟಿಂಗಲ್ಲೇ ಅದನ್ನು ಟ್ರೈ ಮಾಡಿ. ಸೊ ನೆಕ್ಸ್ಟು ಇದರಲ್ಲಿ 3 ಡಿಫ್ರೆಂಟ್ ಫಾಲ್ಸ್ ಇರುತ್ತೆ ಎಲಿಫೆಂಟ್ ಫಾಲ್ಸ್ನೇ. ಫಸ್ಟ್ ಫಾಲ್, ಸೆಕೆಂಡ್ ಫಾಲ್, ಥರ್ಡ್ ಫಾಲ್ ಅಂತ 3 ಡಿಫ್ರೆಂಟ್ ಲೊಕೇಶನಲ್ಲಿ ಸೇಮ್ ಫಾಲ್ಸೇ ಡಿಫ್ರೆಂಟ್ ಡೈರೆಕ್ಷನ್ಸಲ್ಲಿ ಯಾವ ರೀತಿ ಬರುತ್ತೆ ಅಂತ ಕಾಣುತ್ತೆ. ಮತ್ತು ಇಲ್ಲಿ ಹೋಗ್ಬೇಕಾದ್ರೇ ವೆಜ್ ರೆಸ್ಟೋರೆಂಟ್ಸು, ಪಾನಿಪುರಿ ಲವರ್ಸ್ಗೆ ಪಾನಿಪುರಿ ಈ ಥರದ್ದೆಲ್ಲ ಸ್ನ್ಯಾಕ್ಸು ಇಂಥದ್ದೆಲ್ಲ ಅವೈಲೇಬಲ್ ಇರುತ್ತೆ. ಸೊ ನಾವು ಅರ್ಲಿ ಮಾರ್ನಿಂಗೆ ಆಲ್ರೆಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಿದ್ದರಿಂದ ನಾವೇನು ಟ್ರೈ ಮಾಡಿಲ್ಲ. ಇದು ಬಂದು ಫಸ್ಟ್ ಫಾಲ್ಸು, ನೆಕ್ಸ್ಟ್ ಇದು ಸೆಕೆಂಡು. ಸೊ ಇನ್ನೂ ಸ್ವಲ್ಪ ಕೆಳಗಡೆ ಬಂದಾಗ ಅದೇ ನೀರು ಡಿಫ್ರೆಂಟ್ ಪ್ಲೇಸಸ್ಸಲ್ಲಿ ಹರಿತಾ ಇರುತ್ತೆ. ಅದಕ್ಕೆ 3 ಡಿಫ್ರೆಂಟ್ ಪ್ಲೇಸಸ್ನ 3 ಡಿಫ್ರೆಂಟ್ ಫಾಲ್ಸ್ ಥರ ತೋರಿಸ್ತಾರೆ. ನಾವು ಹೋಗಿದ್ದು ಲೈಕ್ ಆಲ್ಮೋಸ್ಟ್ ಮಂಜುಗಾಲ, ವಿಂಟರ್ ಅಂತ ಹೇಳ್ಬೋದು. ಸೊ ಈ ವಿಂಟರಲ್ಲಿ ಏನಾಗುತ್ತೆ ಅಂದರೆ ನೀರಿನ ಈ ಒಂದು ರಭಸ ಕಡಿಮೆ ಇರುತ್ತೆ, ಮತ್ತು ವಾಟರ್ಸು ಸಹ ಕಡಿಮೆ ಇರುತ್ತೆ. ಬಟ್ ಸ್ಟಿಲ್ ನಾವು ಹೋದಾಗ ಇಷ್ಟು ಮಾತ್ರ ನೀರು ಬರ್ತಾಯಿತ್ತು. ಬಟ್ ನೀವೇನಾದರೂ ರೈನಿ ಸೀಸನಲ್ಲಿ ಬಂದರೆ ಅಂತೂ ಇದು ಫುಲ್ಲು ತುಂಬಿರುತ್ತಂತೆ. ಸೊ ನಾವು ಹೋಗಿದ್ದ ಟೈಮಲ್ಲಿ ಇಷ್ಟು ಮಾತ್ರ ನೀರಿತ್ತು. ಬಟ್ ಇಟ್ ವಾಸ್ ಗುಡ್ ವರ್ತ್ ವಿಸಿಟ್ ಅಂತಲೇ ಹೇಳ್ಬೋದು. ಫೋಟೋ ಸೆಷನ್ಸು ಇದೆಲ್ಲ ಮಾಡ್ಕೊಳ್ಳೋದಕ್ಕೂ ಒಂದು ಒಳ್ಳೆ ಪ್ಲೇಸು. ಆಲ್ರೆಡಿ ಅಲ್ಲಿ ತುಂಬಾ ಕಾಲೇಜ್ ಹುಡುಗರು ಇವರೆಲ್ಲ ಗ್ರೂಪ್ಸಲ್ಲಿ ಬಂದಿದ್ದರು. ಅದನ್ನು ನೋಡಿದಾಗಂತೂ ನನಗೆ ನಮ್ಮ ಒಂದು ಕಾಲೇಜ್ ಲೈಫೆಲ್ಲ ನೆನಪು ಬರ್ತಾಯಿತ್ತು. ಮತ್ತು ನೆಕ್ಸ್ಟು ಇನ್ನೂ ಸ್ವಲ್ಪ ಪ್ಲೇಸಸ್ ಎಲ್ಲ ಇತ್ತಲ್ಲ, ಸೊ ಕ್ವಿಕ್ಕಾಗಿ ಅಲ್ಲೆಲ್ಲ ಫೋಟೋ ಸೆಷನ್ ಮುಗಿಸ್ಕೊಂಡು ಇವಾಗ ಮತ್ತೆ ನೆಕ್ಸ್ಟ್ ಪ್ಲೇಸ್ ಕೊಟ್ಟಿದ್ದೀವಿ. ಹೋಗ್ಬೇಕಾದ್ರೆ ಅಂತೂ ಈ ಥರ ಕುರ್ಕುರೇಸು ಈ ಥರದ್ದೆಲ್ಲ ಇರುತ್ತೆ, ಸ್ನ್ಯಾಕ್ಸ್ ಎಲ್ಲ ತಿನ್ನೋದು ಫ್ರೆಂಡ್ಸ್ ಗ್ರೂಪಲ್ಲಿ ಹೋದರೆ. ಬಟ್ ಸಮವ್ ನನಗೆ ಟ್ರಾವೆಲಲ್ಲಿ ತಿಂದರೆ ಆಗಲ್ಲ, ಸೊ ನಾನೇನು ತಿಂತಾಯಿಲ್ಲ, ಅದಕ್ಕೆ ರೇಗಿಸ್ಕೊಂಡು ತಿಂತಾ ಇದ್ದಾರೆ ಇವರೆಲ್ಲ. ಸೊ ಅಲ್ಲಿಂದ ಹೋಗ್ಬಾರೆ ಈ ಥರ ತುಂಬಾ ವ್ಯೂ ಪಾಯಿಂಟ್ಸು ಈ ಥರದ್ದೆಲ್ಲ ಇರುತ್ತೆ. ಮತ್ತು ಅಲ್ಲೆಲ್ಲ ಡೇಂಜರ್ ಅಂತ ಹಾಕಿರ್ತಾರೆ, ಯಾಕಂದರೆ ತುಂಬ ಜನ ಅಲ್ಲಿ ಸೆಲ್ಫೀಸ್ ತೊಗೊಳಕ್ಕೆ ಹೋಗಿ ಬಿದ್ದು ಪ್ರಾಣ ಕಳ್ಕೊಂಡಿರೋದು ಅಪಾಯ ಇದೆ. ಸೊ ಆದಷ್ಟು ಕೇರ್ಫುಲ್ಲಾಗಿ ಇಂಥ ಪಾಯಿಂಟ್ಸ್ ಝೋನ್ಸಲ್ಲೆಲ್ಲ ಹೋದಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೋಬೇಕದು. ಈ ಥರ ತುಂಬಾ ಇರುತ್ತೆ ಮೇಘಾಲಯಲ್ಲಿ, ಅದಕ್ಕೆ ನಮಗೆ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ಜಸ್ಟ್ ಒಂದೊಂದು ಫೋಟೋಸ್ ತೊಗೊಂಡು ನೆಕ್ಸ್ಟ್ ನಮ್ಮ ಒಂದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ. ಮೇಘಾಲಯಲ್ಲಿ ಇನ್ನೊಂದು ಮೇನ್ ಅಟ್ರಾಕ್ಷನ್ಸ್ ಅಂದರೆ ತುಂಬ ಥರ ಕೇವ್ಸ್ ಇರುತ್ತೆ. ಆಗಿನ ಕಾಲದಲ್ಲಿ ಅವರು ಬುಡಕಟ್ಟು ಜನಾಂಗದವರು ಇಡೀ ಒಂದು ಜನಾಂಗನೇ ಒಂದು ಏನಂತಾರೆ ಕೇವ್ಸ್ ಒಳಗೆ ಬದುಕ್ತಾ ಇದ್ರಂತೆ. ಅದರಲ್ಲಿ ಒಂದು ಮೇಜರ್ ಅಟ್ರಾಕ್ಷನ್ ಅಂದರೆ ಈ ಪ್ಲೇಸ್ ಹೆಸರೇ ಗಾರ್ಡನ್ ಆಫ್ ಕೇವ್ಸ್ ಅಂತ. ಇಲ್ಲಿ ಎಂಟ್ರೆನ್ಸಲ್ಲೇ ಈ ಥರ ತುಂಬಾ ಸ್ನ್ಯಾಕ್ಸು, ಅವ್ರದ್ದು ಫ್ರೂಟ್ಸ್, ಟ್ರೆಡಿಷ್ನಲ್ ಫ್ರೂಟ್ಸ್ ಅಲ್ಲಿರುತ್ತಲ್ವ ಅದನ್ನೆಲ್ಲ
ಮಾರ್ತಾ ಇರ್ತಾರೆ. ಈ ಒಂದು ಶಿಲಾಂಗಲ್ಲಿ ಆರೆಂಜಸ್ ಇಂಥದ್ದೆಲ್ಲ ತುಂಬಾ ಫೇಮಸ್ಸು. ಮತ್ತು ಪೈನಾಪಲ್ಸ್ ಅದನ್ನು ಟ್ರೈ ಮಾಡಿ. ಮತ್ತು ನಾವು ಹೋಗಿ ಇಲ್ಲಿ ಟಿಕೆಟ್ ಕೌಂಟ್ರಲ್ಲೆಲ್ಲ ಟಿಕೆಟ್ಸ್ ಎಲ್ಲ ಪರ್ಚೇಸ್ ಮಾಡಿ ನಾವು ಇವಾಗ ಗಾರ್ಡನ್ ಆಫ್ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ ಆಲ್ಮೋಸ್ಟ್ 12 ಪಾಯಿಂಟ್ಸ್ ಇರುತ್ತೆ. ಎವ್ರಿ ಪಾಯಿಂಟ್ಸ್ಗೂ ನಂಬರ್ಸ್ ಹಾಕಿರ್ತಾರೆ, ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಈ ಥರ ಒಂದು ಕೇವ್ ಮಧ್ಯದಲ್ಲಿ ಅಂದರೆ ಗುಹೆ ಮಧ್ಯದಲ್ಲಿ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇದಂತೂ ಒಂದು ಅಲ್ಟಿಮೇಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಸೊ ನಾವು ಹೋಗಿದ್ದು ಚಳಿಗಾಲ ಆಗಿರೋದ್ರಿಂದ ಸೊ ಆಚೆ ಎಲ್ಲ ಫುಲ್ ಚಳಿ ಇರುತ್ತೆ. ಬಟ್ ಈ ಗುಹೆ ಒಳಗೆ ಹೋಗೋಷ್ಟರಲ್ಲೇ ಬೆಚ್ಚಗಿರುತ್ತೆ. ಮೇ ಬಿ ಇದೇ ರೀಸನಿಂದನೇ ಅನಿಸುತ್ತೆ ಆಗಿನ ಕಾಲದ ಜನ ಈ ಗುಹೆಗಳ ಮಧ್ಯ ಬಂದು ವಾಸಿಸ್ತಾ ಇದ್ರು. ಸೊ ಮತ್ತು ಅದರದ್ದು ಕಾಶಿಯ ಸಿಸ್ಟಮ್ ಯಾವ ರೀತಿ ಇತ್ತು ಮತ್ತು ಆ ಜನ ಯಾವ ರೀತಿ ಬದುಕ್ತಾ ಇದ್ರು ಅನ್ನೋದು ಅಲ್ಲೆಲ್ಲ ಫುಲ್ಲು ಒಂದು ಬೋರ್ಡ್ಸ್ ಅಲ್ಲಿ ಅವರ ಒಂದು ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ, ಇಂಗ್ಲೀಷಲ್ಲೂ ಇರುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇರೋರು ಹೋಗಿ ಅಲ್ಲಿ ಬ್ರೌಸ್ ಮಾಡ್ಬೋದು. ಮತ್ತು ಅಲ್ಲಿ ವಾಟರ್ ಫಾಲ್ಸ್ ಸಹ ಇರುತ್ತೆ. ಎಷ್ಟು ಚೆನ್ನಾಗಿ ಮೆಸ್ಮರೈಸಿಂಗ್ ವ್ಯೂ ಇರುತ್ತೆ ಅಂದರೆ ಸೊ ನಾವು ಸ್ವಲ್ಪ ಅಲ್ಲೆಲ್ಲ ಫ್ರೆಂಡ್ಸ್ ಹೋಗಿರೋದ್ರಿಂದ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಫನ್ ಸಹ ಇತ್ತು. ಸೊ ಇವಾಗ ನೀವು ನೋಡ್ತಾ ಇರೋದೆಲ್ಲ ವಾಟರ್ ಫಾಲ್ಸ್ ಪ್ಲೇಸು. ಬಟ್ ಇವಾಗ ನೀರು ಕಡಿಮೆ ಇದೆ. ಬಟ್ ನೀವೇನ ಮಳೆಗಾಲದಲ್ಲಿ ಬಂದರೆ ಸಖತ್ ಬ್ಯೂಟಿಫುಲ್ ಆಗಿರುತ್ತೆ ಈ ಒಂದು ಪ್ಲೇಸು. ಮೇಘಾಲಯ ಬಂದು ವಿಂಟರ್ ಮತ್ತು ಮಾನ್ಸೂನ್ಗೆ ಮಸ್ತ್ ಅಂತ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ಬ್ರೌಸ್ ಮಾಡೋಕ್ಕೆ. ಸೊ ಈ ಆಂಟಿ ಅಂಕಲ್ ಅಂತೂ ಒಂಥರ ಕಪಲ್ ಗೋಲ್ಸ್ಗೆ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಅವ್ರನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ರೆ ಎಲ್ಲಿ ನೋಡಿದ್ರೂ ಆ ಅಂಕಲ್ ಆ ಆಂಟಿದು ಫೋಟೋ ಸೆಷನ್ಸು ಎಲ್ಲ ಮಾಡ್ತಾಯಿದ್ರು. ಸೊ ನೆಕ್ಸ್ಟು ವಯಸ್ಸಾದ್ಮೇಲೂ ಒಂದು ಕಪಲ್ ಯಾವ ರೀತಿ ಅನ್ಯೋನ್ಯವಾಗಿರ್ಬೋದು ಅಂತ ಇವ್ರನ್ನ ನೋಡಿ ಕಲಿಬೇಕು ನಾವು ಈಗಿನ ಜನ್ರೇಷನ್ ಅವರು ಅಂತ ನನಗನ್ನಿಸ್ತು. ಸೊ ನೆಕ್ಸ್ಟು ಆ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ನೆಲ್ಲ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿ ಅಲ್ಲಿ ಇರೋವಂಥ ಎಲ್ಲ ಸ್ಪಾಟ್ಸ್ನೂ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಒಂದು ಬ್ಯೂಟಿಫುಲ್ ಥಿಂಗ್ ಏನಂದರೆ ಮೇಘಾಲಯಲ್ಲಿ ಆ ಒಂದು ವೆದರು ಅಂದರೆ ಬಿಸಿಲು ಇರುತ್ತೆ ಮತ್ತು ತಂಪು ಗಾಳಿನೂ ಬರ್ತಾ ಇರುತ್ತೆ. ಅದೊಂಥರ ಮಿಕ್ಸ್ಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಚಳಿನೂ ಆಗ್ತಾ ಇರುತ್ತೆ, ಅಟ್ ದ ಸೇಮ್ ಟೈಮ್ ನಿಮಗೆ ಬಿಸಿಲು ಸಹ ಬೀಳ್ತಾ ಇರುತ್ತೆ. ಸೊ ನೀವು ಅಲ್ಲಿ ಹೋಗಿ ಆ ಒಂದು ಎನ್ವಿರಾನ್ಮೆಂಟ್ನ ಎಕ್ಸ್ಪೀರಿಯೆನ್ಸ್ ಮಾಡಿದಾಗೆ ಅದರ ಬ್ಯೂಟಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟು ಇಲ್ಲೆಲ್ಲ ಈ ಒಂದು ಸ್ಟೇರ್ಸು ಇದೆಲ್ಲ ಇವಾಗ ಟೂರಿಸಮ್ಗೋಸ್ಕರ ಅವರು ಕನ್ಸ್ಟ್ರಕ್ಟ್ ಮಾಡಿರೋದು. ಅಂದರೆ ನಡ್ಕೊಂಡು ಹೋಗೋಕ್ಕೆ ಬರೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ. ವಾಟ್ರು ತುಂಬ ಇದ್ದಾಗ ಇಲ್ಲೆಲ್ಲ ಕಾಲುವೆ ಥರ ಹರ್ಕೊಂಡು ಹೋಗುತ್ತಂತೆ. ಅದೆಲ್ಲ ತುಂಬ ನೀವು ರೈನಿ ಸೀಸನಲ್ಲೇ ಬರಬೇಕಾಗುತ್ತೆ. ಬಟ್ ರೈನಿ ಸೀಸನ್ ಸ್ವಲ್ಪ ಡೇಂಜರಸ್ ಅಂತ ಹೇಳ್ತಾರೆ. ಯಾಕಂದರೆ ಚಿರಾಪುಂಜಿ ಇಲ್ಲೆಲ್ಲ ತುಂಬಾ ರೈನ್ಫಾಲ್ ಆಗುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಸ್ಟಿಕ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಇದನ್ನು ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಯಾರಿಗಾದ್ರೂ ಕಷ್ಟ ಅನಿಸ್ದಾಗ ಸ್ಟೇರ್ಸ್ ಹತ್ತೋದು ಇಳಿಯೋದು ಈ ಥರ ಸ್ಟಿಕ್ಸ್ನ ನೀವು ಪರ್ಚೇಸ್ ಮಾಡಿ ಎಂಟ್ರೆನ್ಸಲ್ಲಿ ಬೇಕಾದರೆ ನೀವು ಯೂಸ್ ಮಾಡ್ಬೋದು. 20 ರೂಪೀಸ್ ಏನೋ ಚಾರ್ಜ್ ಮಾಡ್ತಾಯಿದ್ರು. ಮತ್ತು ನೀವು ಎಂಟ್ರೆನ್ಸ್ ಬಂದಾಗ್ಲಿಂದನೂ ಈ ಥರ ಆರೋ ಮಾರ್ಕ್ಸು ಮತ್ತು ಎಲ್ಲಿ ನೆಕ್ಸ್ಟ್ ಹೋಗಬೇಕು ಅನ್ನೋದ್ರ ಬಗ್ಗೆ ಡೈರೆಕ್ಷನ್ಸ್ನ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತು ಒಬ್ಬರು ಗೈಡ್ ಸಹ ಅಲ್ಲಿರ್ತಾರೆ. ಅಂದರೆ ನಮ್ಮನ್ನು ಈ ಕಡೆ ಹೋಗಿ ಅಂತ ಅವರು ಗೈಡ್ ಮಾಡ್ತಾ ಇರ್ತಾರೆ. ಒಂದು ವೇಳೆ ರಾಂಗ್ ಡೈರೆಕ್ಷನಲ್ಲಿ ನಾವೇನಾದರೂ ಎಕ್ಸಿಟ್ ಕಡೆ ಹೋದರೆ ಎಲ್ಲ ಭಯ ಇಲ್ಲ, ಅವರೇ ನಮ್ಮನ್ನು ಗೈಡ್ ಮಾಡಿ ಅಲ್ಲಲ್ಲಿ ಪೀಪಲ್ ಇರ್ತಾರೆ ನಮಗೆ ಗೈಡ್ ಮಾಡಿ ಡೈರೆಕ್ಷನ್ನ ತೋರಿಸೋರು ಈ ಥರ. ಮತ್ತು ಅಲ್ಲಲ್ಲಿ ಈ ಥರ ಫೋಟೋಸು ಮತ್ತು ನಂಬರ್ಸ್ ಯಾವ ಸ್ಪಾಟಿಗೆ ನೀವು ಹೋಗಬೇಕು ಅನ್ನೋದು ಡೈರೆಕ್ಷನ್ಸ್ ಸಹ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ನೀವು ಅದನ್ನು ನೋಡಿಕೊಂಡು ಫಾಲೋ ಮಾಡ್ಕೊಂಡು ಹೋಗ್ಬೋದು. ಇದು ನೋಡಿ ಒಂದು ವಾಟರ್ ಫಾಲ್ಸು. ಇವಾಗ ತುಂಬ ನೀರು ಕಡಿಮೆ ಇತ್ತು ನಾವು ಹೋದಾಗ, ಯಾಕಂದರೆ ಚಳಿಗಾಲ ಅಲ್ವಾ. ಈ ಹಿಮಾಲಯಸ್ ಈ ಕಡೆ ಎಲ್ಲ ಮಂಜು ಘಟ್ಟಕ್ಕೆ ಸ್ಟಾರ್ಟ್ ಆಗಿರುತ್ತೆ, ನೀರೆಲ್ಲ ಐಸ್ ಆಗೋಕ್ಕೆ. ಸೊ ವಾಟ್ರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇದು ಮೊದಲೇ ನಮಗೆ ಗೊತ್ತಿತ್ತು. ಸೊ ಆದಷ್ಟು ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡೇ ಬಂದಿದ್ವಿ, ವಾಟ್ರ್ ಫಾಲ್ಸು ಇಂಥದ್ದೆಲ್ಲ ಕಡಿಮೆ ಇರುತ್ತೆ ಅಂತ. ಸೊ ಎಷ್ಟೊಂದು ವಾಟ್ರ್ ಫಾಲ್ಸ್ ನಾವು ಸ್ಕಿಪ್ ಸಹ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಇನ್ನೊಂದು ಗುಹೆ, ಇದೊಂದು ನೆಕ್ಸ್ಟ್ ಸ್ಪಾಟು. ಸೊ ಈ ಒಂದು ಸ್ಪಾಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಅದು ಗುಹೆ ಒಳಗೆ ಹೋಗ್ತಾ ಇದ್ದರೆ ಫುಲ್ ಪಿಚ್ ಡಾರ್ಕ್ ಇರುತ್ತೆ. ಬಟ್ ಇವಾಗ ಲೈಟ್ಸು ಇಂಥದನ್ನೆಲ್ಲ ಅವರು ಪ್ರೊವೈಡ್ ಮಾಡಿದ್ದಾರೆ. ಯಾಕಂದರೆ ಬಂದಿರೋರಿಗೆ ಅದು ಕಂಫರ್ಟಬಲ್ ಆಗಿ ಹೋಗಲಿ ಅಂತ. ಯಾಕಂದರೆ ಅಲ್ಲಿ ಕಾಣಿಸಲ್ಲ ಮುಂದೆ ಎಲ್ಲ. ಹಂಗೂ ನಾವು ಮೊಬೈಲಲ್ಲಿ ಟಾರ್ಚ್ ಎಲ್ಲ ಆನ್ ಮಾಡ್ಕೊಂಡು ಸಹ ಹೋದ್ವಿ. ಬಗ್ಗಿ ಹೋಗ್ಬೇಕಾಗುತ್ತೆ ಇಲ್ಲೆಲ್ಲ. ಇದೊಂದು ಎಕ್ಸ್ಪೀರಿಯೆನ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಸ್ವಲ್ಪ ಹೈಟ್ ಎಲ್ಲ ಕಡಿಮೆ ಇರುತ್ತೆ, ಅದ್ರ ಮಧ್ಯದಲ್ಲಿ ನೀವು ಬಗ್ಗಿ ಆ ಒಂದು ಕೇವ್ಸಲ್ಲಿ ಹೋಗಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಮೇಘಾಲಯಲ್ಲಿ ಇದ್ದಿದ್ದ ಆ ಒಂದು ಬುಡಕಟ್ಟು ಜನಾಂಗಕ್ಕೆ ಕೊಟ್ಟಿದ್ದಂಥ ಹೆಸರು ಬಂದು ಕಾಸಿ ಜನ ಅಂತ. ಸೊ ಅವರು ಇಲ್ಲೇ ವಾಸಿಸ್ತಾ ಇದ್ರಂತೆ ಮೊದಲೆಲ್ಲ.
ಸೊ ಇಲ್ಲಿ ಪಕ್ಕದಲ್ಲೇ ಕಾಲುವೆ ಥರ ನೀರು ಹರಿತಾ ಇರುತ್ತೆ. ಈ ಒಂದು ಬಂಡೆಗಳ ಕೆಳಗಡೆ ಅವರು ಲೈಫ್ನ ಲೀಡ್ ಮಾಡ್ತಾಯಿದ್ರು. ಅಂದರೆ ಅವ್ರದ್ದು ಜೀವನ ಯಾವ ರೀತಿ ಇತ್ತು ಅಂತ ನೋಡಿ. ನೇಚರ್ ಮಧ್ಯದಲ್ಲೇ ಅವರೆಲ್ಲ ಲೈಫ್ ಲೀಡ್ ಮಾಡ್ತಾಯಿದ್ದು. ಸಖತ್ ಬ್ಯೂಟಿಫುಲ್ ಲೊಕೇಶನ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಬೆಚ್ಚಗಿತ್ತು, ಯಾವುದೇ ರೀತಿ ಚಳಿ ಇರಲಿಲ್ಲ. ಸೊ ನೇಚರ್ ಸಹ ಎಲ್ಲಿ ಒಂದು ಹಾರ್ಶ್ ವೆದರ್ಸ್ ಇರುತ್ತೋ ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದೊಂದು ಪ್ಲೇಸಸ್ನ ನೇಚರೇ ಪ್ರೊವೈಡ್ ಮಾಡಿರುತ್ತೆ ಅನಿಸುತ್ತೆ. ಸೊ ಈ ಗುಹೆ ಎಲ್ಲ ನೋಡಿಕೊಂಡು ನೆಕ್ಸ್ಟು ಹೊರಗಡೆ ಬಂದರೆ ಇನ್ನೂ ಎಷ್ಟೊಂದು ಥರ ಕೇವ್ಸ್ ಇರುತ್ತೆ. ಮತ್ತು ಅಲ್ಲಿ ತುಂಬಾ ಸ್ಪಾಟ್ಸ್ ಸಹ ಇದೆ. ನಾನು ಆದಷ್ಟು ನನ್ನ ಕೈಲಾದಷ್ಟು ನಾನು ಕವರ್ ಮಾಡಿದ್ದೀನಿ, ಯಾಕಂದರೆ ತುಂಬ ಲಾಂಗ್ ಸಹ ಆಗಿಬಿಡುತ್ತೆ. ಸೊ ಬೇಸಿಕ್ ಎಲ್ಲೆಲ್ಲಿ ನನಗೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೋ ಅಷ್ಟು ಕೇವ್ಸ್ ಮಾತ್ರ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಬಟ್ ಆ್ಯಕ್ಚುಲಿ ಇದು ಕೇವ್ ಮಾತ್ರ ತುಂಬ ದೊಡ್ಡದಿದೆ. ಸೊ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸೇ ನಡಿಬೇಕಾಗುತ್ತೆ ಇದು ಫುಲ್ ಕೇವ್ ಒಳಗಡೆ. ಬಟ್ ನಾನು ಜಸ್ಟ್ ಅಲ್ಲಲ್ಲೇ ಗ್ಲಿಮ್ಸ್ ಹಾಕಿದ್ದೀನಿ. ಮತ್ತು ಈ ಥರ ಸ್ಟೇರ್ಸ್ ಥರ ಇರುತ್ತೆ ಆಚೆ ಹೊರಗಡೆ ಬರಬೇಕಾದ್ರೆ. ಮೊದಲೆಲ್ಲ ಇದೆಲ್ಲ ಇರಲಿಲ್ವಂತೆ, ಬಟ್ ಅವರು ಟೂರಿಸಮ್ಗೋಸ್ಕರ ಈ ಸ್ಟೇರ್ಸ್ನೆಲ್ಲ ಹಾಕಿದ್ದಾರೆ ಅಂತ. ಸೊ ಇದೇ ರೀತಿ ತುಂಬಾ ಸ್ಪಾಟ್ಸ್ ಇರುತ್ತೆ, ಎಷ್ಟೊಂದು ವಾಟರ್ ಫಾಲ್ಸ್ ಇರುತ್ತೆ ಅಲ್ಲಲ್ಲಿ. ಸೊ ನೇಚರ್ ಮಧ್ಯದಲ್ಲಿ ಈ ಕೇವ್ಸ್ನೆಲ್ಲ ನೋಡಿದಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಮಸ್ಟ್ ವಿಸಿಟ್ ಪ್ಲೇಸ್ ಈ ಒಂದು ಗಾರ್ಡನ್ ಆಫ್ ಕೇವ್ಸ್ ಬಂದು. ಮತ್ತು ಇಲ್ಲಿ ಒಂದು ಮೇಂಟೆನೆನ್ಸ್ ಸಹ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅಂದರೆ ಈ ಒಂದು ರೂಟ್ಸು ಇದರಿಂದ ತುಂಬ ಇದು ಎಲೆ ಎಲ್ಲ ಬೀಳ್ತಾ ಇರುತ್ತಲ್ವ, ಅಲ್ಲಿ ಕ್ಲೀನಿಂಗು ಅವಾಗವಾಗ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಈ ಮೇಘಾಲಯ ಅನ್ನೋದೇ ಫಸ್ಟು ಪ್ಲೇಸ್ ಫಾರ್ ಕ್ಲೆನ್ಲಿನೆಸ್ ಅಂತಲೇ ಹೇಳ್ಬೋದು. ಆ ನೇಚರ್ ಮಧ್ಯೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಜೊತೆಗೆ ಅಷ್ಟೇ ನೀಟಾಗಿ ಮೇಂಟೈನ್ ಸಹ ಮಾಡಿದ್ದಾರೆ. ಇವಾಗ ನೋಡ್ತಾ ಇರೋದು ಇನ್ನೊಂದು ವಾಟರ್ ಫಾಲ್ಸು. ಸೊ ತುಂಬ ಮಳೆಗಾಲದಲ್ಲೆಲ್ಲ ಬಂದರೆ ಮೇಲೆಯಿಂದ ರಭಸದಿಂದ ಬರ್ತಾ ಇರುತ್ತಂತೆ ಈ ಒಂದು ನೀರು. ಇವಾಗ ನೋಡಿ ತುಂಬ ಕಡಿಮೆ ಇದೆ. ಬಟ್ ಸ್ಟಿಲ್ ಅಂದರೆ ಈ ಒಂದು ಸೀಸನಲ್ಲಿ ಬಂದರೆ ನಿಮಗೆ ಜಸ್ಟ್ ಕೇವ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಬಟ್ ವಾಟರ್ ಫಾಲ್ಸ್ ಇಂಥದನ್ನೆಲ್ಲ ನೀವು ಅಷ್ಟು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಬಟ್ ನೇಚರ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತು ನಮ್ಮದು ಒಂದು ರೀಲ್ಸ್ ಗ್ರೂಪ್ ಇರುತ್ತೆ, ಎಲ್ಲೋದ್ರೂ ಒಂದು ರೀಲ್ಸ್ ಮಾಡೋಣ ಅಂತ. ಸೊ ಅಂಥದ್ರಲ್ಲಿ ಇವರಿಬ್ಬರು, ಅದಕ್ಕೆ ಎಲ್ಲೋದ್ರೂ ಅವ್ರವ್ರದ್ದು ಒಂದೊಂದು ಡ್ಯಾನ್ಸು, ಅವರು ಯಾವ ರೀತಿ ಎಂಜಾಯ್ ಮಾಡ್ತಾರೋ ಆ ಥರ ಎಲ್ಲ ನಾವು ಕ್ಯಾಪ್ಚರ್ ಮಾಡಿ ಕೊಡ್ತಾ ಇರ್ತೀವಿ. ನಮ್ಮನ್ನು ಇನ್ವಾಲ್ವ್ ಮಾಡಿಕೊಂಡು ಅವ್ರು ರೀಲ್ಸ್ ಮಾಡ್ತಾ ಇರ್ತಾರೆ. ಸೊ ಇದು ಇನ್ನೊಂದು ಸ್ಪಾಟು. ಇದು ತುಂಬ ಮೇಲೆಯಿಂದ ಬೀಳುತ್ತೆ ನೋಡಿ ಕೆಳಗಡೆ. ಇದೆಲ್ಲ ಕೆಳಗಡೆ ಎಲ್ಲ ಫುಲ್ಲು ವಾಟ್ರಿಂದನೇ ಕವರ್ ಆಗಿರುತ್ತಂತೆ, ಕೆಳಗೆ ಇಳಿಯೋಕ್ಕೂ ಹೋಗಲ್ಲ, ಅಷ್ಟು ವಾಟರ್ ಇರುತ್ತಂತೆ ಸಮ್ಟೈಮ್ಸು. ಬಟ್ ಇವಾಗ ವಾಟರ್ ಕಡಿಮೆ ಇರೋದ್ರಿಂದ ನಾವು ಕೆಳಗಡೆನೂ ಹೋಗಿ ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಗಾರ್ಡನ್ ಆಫ್ ಕೇವ್ಸಲ್ಲಿ ಆಲ್ಮೋಸ್ಟ್ 11 to 12 ಸ್ಪಾಟ್ಸ್ ಏನೋ ಇದೆ. ನಿಮಗೆ ಇದನ್ನು ಕವರ್ ಮಾಡಬೇಕಂದ್ರೆ 1.5 hour to 2 hours ಬೇಕಾಗುತ್ತೆ. ಸೊ ಸಚ್ ಎ ಬ್ಯೂಟಿಫುಲ್ ಪ್ಲೇಸು. ಸೊ ಮೇಘಾಲಯಲ್ಲಿ ಇದನ್ನು ಮಾತ್ರ ನೀವು ಮಿಸ್ ಮಾಡಬೇಡಿ. ಮತ್ತು ಈ ಥರ ಬ್ಯಾಂಬೂ ಬ್ರಿಡ್ಜಸ್ ಎಲ್ಲ ಇರುತ್ತೆ. ನೀವೆಲ್ಲಿ ಹೋಗ್ಬೇಕಾದ್ರೂ ಮೇಘಾಲಯಲ್ಲಿ ಇನ್ನೊಂದು ಟಾಪ್ ಅಟ್ರಾಕ್ಷನ್ ಏನಂದರೆ ಬ್ಯಾಂಬೂಯಿಂದ ಮಾಡಿರೋವಂಥ ಬ್ರಿಡ್ಜಸ್ಸು. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಸೇತುವೆಗಳನ್ನ ಮತ್ತು ಅಲ್ಲಿರೋವಂಥ ಮನೆಗಳು ಕೂಡ ಜಾಸ್ತಿ ಬ್ಯಾಂಬೂಯಿಂದನೇ ಮಾಡಿರ್ತಾರೆ. ಸೊ ಯೂಶ್ವಲಿ ಯಾವುದೇ ನಾವು ಪ್ಲೇಸ್ಗೆ ಹೋದಾಗ ಅಲ್ಲಿ ಏನು ನೇಚರ್ ಅವ್ರಿಗೆ ಅಬೆಂಡೆಂಟಾಗಿ ಸಿಗುತ್ತಲ್ವ, ಅದನ್ನು ಯೂಸ್ ಮಾಡಿಕೊಂಡೆ ಅವರು ಎಂಡ್ ಪ್ರಾಡಕ್ಟ್ಸ್ನ ಪ್ರಿಪೇರ್ ಮಾಡ್ತಾರೆ. ಅಂಥದ್ರಲ್ಲಿ ಈ ಬ್ಯಾಂಬೂ ಒಂದು, ಅಂದರೆ ಬ್ಯಾಂಬೂನೇ ಜಾಸ್ತಿ ಯೂಸ್ ಮಾಡ್ತಾರೆ ಇವರೆಲ್ಲದಕ್ಕೂ. ಅಂದರೆ ದಿನನಿತ್ಯ ಬಳಕೆಗೆ ಯೂಸ್ ಮಾಡುವಂಥ ಪ್ರಾಡಕ್ಟ್ಸ್, ಈ ಬುಟ್ಟಿಗಳಾಗಲಿ, ಗ್ಲಾಸ್ ಆಗಲಿ, ಬಾಟಲ್ಸ್ ಆಗಲಿ, ಪ್ರತಿಯೊಂದು ಇವ್ರು ಬ್ಯಾಂಬೂ ಅಲ್ಲೇ ಮಾಡಿರ್ತಾರೆ. ಸೊ ನನಗೆ ಅದು ಲೈಕ್ ಲ್ಯಾಂಡ್ ಆಫ್ ಆರ್ಟ್ ಅಂತ ಏನಕ್ಕೆ ಕರೀತಾರೆ ಅಂತ ನನಗೆ ಅವಾಗ ಅರ್ಥ ಆಯಿತು. ಯಾಕಂದರೆ ಎಲ್ಲಿ ನೋಡಿದ್ರೂ ಆ ಕೈ ಕೆಲಸದಲ್ಲಿ ಅವರು ಈ ಚಿಕ್ಕ ಚಿಕ್ಕ ಒಂದು ಪ್ರಾಡಕ್ಟ್ಸ್ನು ಅವರು ಆ ಬ್ಯಾಂಬೂನ ಯೂಸ್ ಮಾಡಿರ್ತಾರೆ. ಇದು ಇನ್ನೊಂದು ಸ್ಪಾಟ್ ನೋಡಿ, ಇಲ್ಲೂ ನೋಡಿ ನೀರು ಕುಡಿಯೋಕ್ಕೆ ಆ ಬ್ಯಾಂಬೂದು ಗ್ಲಾಸ್ ಥರ ಇಟ್ಟಿರ್ತಾರೆ. ಸೊ ಇದು ಒಂದು ನಂಬಿಕೆ ಏನಂದರೆ ಇಲ್ಲಿ ಬರುವಂಥ ನೀರು ಮೆಡಿಸಿನಲ್ ವ್ಯಾಲ್ಯೂಸ್ ಇರುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದು ಕುಡಿದ್ರೆ ಅಂತ. ಸೊ ಇಲ್ಲಿ ಮಗುಗೆ ಆ ಗ್ಲಾಸಲ್ಲಿ ಕುಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ಅದು ಒಪ್ತಾನೆ ಇಲ್ಲ, ಗಲೀಜು ನೀರು ನಾನು ಕುಡಿಯೋಲ್ಲ ಅಂತ. ಈಗಿನ ಕಾಲದ ಮಕ್ಕಳು ನೋಡಿ ಈ ಥರ ಬರೋ ನೀರನ್ನೆಲ್ಲ ಗಲೀಜು ಅಂತ ಅವರು ಹಿಂಜರಿತಾರೆ ಕುಡಿಯೋಕ್ಕೆ. ಸೊ ನೆಕ್ಸ್ಟು ಇಲ್ಲಿ ಬ್ಯಾಂಬೂ ಬಾಟಲ್ಸ್ ಎಲ್ಲ ಮಾರ್ತಾಯಿದ್ರು. ಅಂದರೆ ಜಸ್ಟ್ ನ್ಯಾಚುರಲ್ ಬ್ಯಾಂಬೂನೇ ಕಟ್ ಮಾಡಿ ಬಾಟಲ್ಸ್ ರೂಪದಲ್ಲಿ ಇಟ್ಟಿದ್ರು. ಸೊ ಮೆಮೊರೀಸ್ಗೆ ಅಂತ ನಾವು ತೊಗೊಂಡ್ವಿ. ಈಚ್ ಬಾಟಲ್ 100 rupees ಇತ್ತು. ಸೊ ಇದು ಒಂದು ಒಳ್ಳೆ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಒಂದು ಮೆಮೊರಿಗೆ ಮೇಘಾಲಯದಿಂದ ಬರಬೇಕಾದ್ರೆ ಈ ಬ್ಯಾಂಬೂ ಬಾಟಲ್ಸ್, ಇದರಲ್ಲಿ ಇನ್ನೂ ಕಾರ್ವಿಂಗ್ಸ್ ಎಲ್ಲ ಚೆನ್ನಾಗಿರೋವಂಥದ್ದು ಇರುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, 700-800 rupees ಚಾರ್ಜ್ ಮಾಡ್ತಾರೆ. ಅದು ರಿಯಲ್ ಬಾಟಲ್ಸ್ ಥರ ಕಾಣುತ್ತೆ.
ಬಟ್ ನಮಗೆ ಅದು ನೇಚರ್ ಹೆಂಗೆ ಪ್ರೊವೈಡ್ ಮಾಡಿರುತ್ತೋ ಅದೇ ಥರ ತೊಗೋಬೇಕು ಅಂತ ಆಸೆ ಇತ್ತು. ಅದಕ್ಕೆ ಅದು ಇದೇ ಬೆಸ್ಟು ಅಂತ ಈ ಥರ 100 ರುಪೀಸ್ ಕೊಟ್ಟು ಒಂದೊಂದು ಬಾಟಲ್ಸ್ನ ಪರ್ಚೇಸ್ ಮಾಡಿದ್ವಿ. ಸೊ ಈ ಒಂದು ಬ್ರಿಡ್ಜಸ್ ಮುಖಾಂತರ ನೆಕ್ಸ್ಟ್ ನಾವು ತಲುಪಿದಂಥ ಪ್ಲೇಸ್ ಅಂತೂ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನೇಚರೇ ಪ್ರೊವೈಡ್ ಮಾಡಿರುವಂಥ ಒಂದು ಲವ್ ಸ್ಪಾಟು, ಅಂದರೆ ಹಾರ್ಟ್ ಶಿಪ್ಪಲ್ಲಿ ಒಂದು ಪಾಂಡ್ ಇದೆ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಈ ಒಂದು ಶೇಪು, ಸೇಮ್ ಹಾರ್ಟ್ ಶೇಪಲ್ಲೇ ಇದೆ ಇದು. ಸೊ ಅದು ನೇಚರೇ ಪ್ರೊವೈಡ್ ಮಾಡಿರುವಂಥ ಒಂದು ಲವರ್ ಸ್ಪಾಟ್ ಆರ್ ಕಪಲ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ನಾವು ಬರೋಷ್ಟರಲ್ಲೇ ಒಂದು ಬ್ಯೂಟಿಫುಲ್ ಕಪಲ್ ಎಲ್ಲ ಫೋಟೋ ಸೆಷನ್ ಎಲ್ಲ ಮಾಡಿಸ್ಕೊಳ್ತಾ ಇದ್ರು. ವುಮೆನ್ಸ್ ವಿಲ್ ಬಿ ವುಮೆನ್ಸ್ ಅನ್ನೋದು ಈ ಒಂದು ಫೋಟೋ ಸೆಷನ್ ನೀವು ನೋಡಿದ್ರೇ ಅರ್ಥ ಆಗುತ್ತೆ. ಅವ್ರು ಎಷ್ಟೇ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಹುಡುಗಿರಿಗೋಸ್ಕರ ಮಾಡಲೇಬೇಕಾಗುತ್ತೆ ಫೋಟೋಸ್, ಏನಂತೀರಾ? ಸೊ ಈ ಒಂದು ಲೊಕೇಶನಲ್ಲಿ ಆ ಒಂದು ನೀರು ಮಧ್ಯದಲ್ಲಿ ಅವ್ರು ಏನಾರ ಒಂದು ವಿಶ್ ಮಾಡಿಕೊಂಡು ಕಾಯಿನ್ನ ಹಾಕಿದ್ರೆ ಅದು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅಂತೆ. ಅಲ್ಲಿಂದ ನೆಕ್ಸ್ಟ್ ಔಟ್ಸೈಡ್ ಬಂದು ಒಂದು ವ್ಯೂ ಎಲ್ಲ ಇತ್ತು, ಅಲ್ಲೆಲ್ಲ ಫೋಟೋ ಸೆಷನ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲೂ ಸಹ ಈ ಒಂದು ಕಾಸಿ ಟ್ರೆಡಿಷನ್ ಅಟೈರ್ಸ್ ಅಂತ ಏನಿರುತ್ತಲ್ಲ ಅದನ್ನು ಇಲ್ಲೂ ಸಹ ರೆಂಟಿಗೆ ಕೊಡ್ತಾಯಿದ್ರು. ಬಟ್ ನಾವು ಆಲ್ರೆಡಿ ಅದನ್ನು ವೇರ್ ಮಾಡಿರೋದ್ರಿಂದ ನಾವೇನು ಇಲ್ಲಿ ವೇರ್ ಮಾಡಿಲ್ಲ. ನೀವೇನಾದರೂ ಅಲ್ಲಿ ಮಿಸ್ ಮಾಡಿದ್ರೆ ಈ ಗಾರ್ಡನ್ ಆಫ್ ಕೇವ್ಸ್ ಹತ್ರ ಸಹ ಅವೈಲಬಲ್ ಇದೆ. ಸೊ ನೀವು ತೊಗೋಬೋದು. ಮತ್ತು ಇಲ್ಲೆಲ್ಲ ನೋಡಿ ಅವ್ರದ್ದು ಹ್ಯಾಂಡ್ ಕ್ರಾಫ್ಟ್ಸು ಯಾವ ರೀತಿ ಬ್ಯಾಂಬೂನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ಸೊ ನಾವು ಶಿಲಾಂಗಿಂದ ನೆಕ್ಸ್ಟು ರೀಚ್ ಆದಂಥ ಪ್ಲೇಸ್ ಬಂದು ಚಿರಪುಂಜಿ. ಇವತ್ತು ನಮ್ಮದು ಓವರ್ನೈಟ್ ಸ್ಟೇ ಚಿರಪುಂಜಿಯಲ್ಲಿ ಇರುತ್ತೆ. ಸೊ ನಮಗೂ ಹೊಟ್ಟೆ ತಾಳ ಆಗ್ತಾಯಿತ್ತು. ಸೊ ಆರೆಂಜ್ ರೂಟ್ಸ್ ಅನ್ನೋ ಒಂದು ರೆಸಾರ್ಟ್ ಕಮ್ ರೆಸ್ಟೋರೆಂಟು ಇದೆ ಇದರಲ್ಲಿ. ಅದಕ್ಕೆ ಬಂದು ಊಟ ತಿನ್ನೋಕ್ಕೆ ಬಂದ್ವಿ. ಇಲ್ಲಿ ಸೌತ್ ಇಂಡಿಯನ್ಸ್ ಮೀಲ್ಸು ಎಲ್ಲ ಸಿಗುತ್ತೆ, ಅಂದರೆ ರೈಸ್ ರಸಮ್ ಸಹ ಸಿಗುತ್ತೆ. ಅದಕ್ಕೆ ಒಂದು ಮೀಲ್ಸ್ ತೊಗೊಂಡ್ವಿ, ಟ್ರೆಡಿಷ್ನಲ್ ಸೌತ್ ಇಂಡಿಯನ್ ಮೀಲ್ಸು. ಅಂದರೆ ನೀವು ಬೇಕಾದರೆ ಇದನ್ನು ನೀವು ರೈಸ್ ಮಾತ್ರನೇ ತೊಗೋಬೋದು, ಇಲ್ಲಾಂದರೆ ಚಪಾತಿನ ಆ್ಯಡ್ ಮಾಡಿಸ್ಕೋಬೋದು. ಸೊ ನಾವು ಚಪಾತಿ ಇರುವಂಥ ಮೀಲ್ಸ್ ತೊಗೊಂಡ್ವಿ, ಅಂದರೆ ಪಾಯಸ, ಮಾಮೂಲಿ 2 ಥರ ಕರಿ, ದಾಲು, ರಸಮು ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. ಸೊ ನಮ್ಮ ಕಡೆಯಿಂದ ಬಂದು ಸಡನ್ನಾಗಿ ಅವ್ರದ್ದೇ ಊಟ ತಿನ್ಕೊಂಡು ಮತ್ತೆ ನಮ್ಮದು ಏನಾದರೂ ಟ್ರೆಡಿಷ್ನಲ್ ಫುಡ್ ಸಿಕ್ಕಿದಾಗ ಸ್ವರ್ಗ ಅಂತ ಹೇಳ್ಬೋದು. ಸೊ ಅದು 1-2 ದಿನ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ, ಯಾವುದೇ ಒಂದು ನಮ್ಮ ಫುಡ್ ಕಲ್ಚರ್ ಅಲ್ದಿರೋ ಬೇರೆ ಫುಡ್ ಕಲ್ಚರು. ಬಟ್ ರೆಗ್ಯುಲರಾಗಿ ತಿಂದಾಗ ನಮ್ಮ ಫುಡ್ ಬೇಕು ಅಂತ ಅನಿಸುತ್ತೆ. ಸೊ ಇಲ್ಲಿ ಕೆಲವೊಂದು ಶಾಪಿಂಗ್ ಎಲ್ಲ ನೀವು ಮಾಡ್ಕೋಬೋದು, ಅಂದರೆ ನ್ಯಾಚುರಲ್ ಹನಿ, ನ್ಯಾಚುರಲ್ ಟರ್ಮ್ಯೂರಿಕ್ಕು ಎಲ್ಲ ಆರ್ಗಾನಿಕ್ ಪ್ರಾಡಕ್ಟ್ಸು ಸಿಗುತ್ತೆ. ಸೊ ಚಿರಪುಂಜಿಯಲ್ಲಿ ನಾವು ಫಸ್ಟು ವಿಸಿಟ್ ಮಾಡಿದಂಥ ಪ್ಲೇಸು ಈ ಒಂದು ಚಿರಪುಂಜಿ ವಾಟರ್ ಫಾಲ್ಸು. ಇದಂತೂ ವ್ಯೂ ಮಾತ್ರ ಅಲ್ಟಿಮೇಟಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ನಾವು ಹತ್ತಿರಕ್ಕೆ ಹೋಗೋಕ್ಕೆಲ್ಲ ಆಗೋಲ್ಲ, ದೂರದಿಂದನೇ ವ್ಯೂನ ನೋಡ್ಬೋದು. ಸಖತ್ ಬ್ಯೂಟಿಫುಲ್ ಆಗಿದೆ ಮತ್ತು ಮೆಸ್ಮರೈಸಿಂಗ್ ವ್ಯೂ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ನಿಮಗೆಲ್ಲ ಐಡಿಯಾ ಇರ್ಬೋದು, ಚಿರಪುಂಜಿ ಅನ್ನೋ ಅಷ್ಟರಲ್ಲೇ ಹೈಯೆಸ್ಟ್ ರೈನ್ಫಾಲ್ ಆಗುವಂಥ ಪ್ಲೇಸ್ ಇದು. ಸೊ ಯಾವಾಗೂ ಇಲ್ಲಿ ಗ್ರೀನರಿ ಹಿಂಗೆ ಇರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ವ್ಯೂ. ಮಸ್ಟ್ ವಿಸಿಟ್ ಪ್ಲೇಸ್ ಇದೂ ಅಂತಲೇ ಹೇಳ್ಬೋದು. ಸೊ ಈ ಒಂದು ಚಿರಪುಂಜಿ ಫಾಲ್ಸ್ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಸ್ಪಾಟ್ಗೆ ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂದರೆ ಅರ್ಬಾ ಕೇವ್ಸ್ ಅಂತ. ಇದು ಇನ್ನೊಂದು ಕೇವು, ಇದು ಚಿರಪುಂಜಿಯಲ್ಲಿರೋದು. ತುಂಬಾ ಬ್ಯೂಟಿಫುಲ್ ಪ್ಲೇಸು. ಮೇಘಾಲಯಲ್ಲಿ ಮೇಯ್ನ್ ಏನಂದರೆ ನಿಮಗೆ ನೇಚರೇ ಹೈಲೈಟು. ಸೊ ಆ ಒಂದು ಚಳಿ ವೆದರಲ್ಲಿ ಈ ಕೇವ್ಸ್ ಮಧ್ಯೆ ಹೋಗ್ತಾ ಇರುತ್ತಲ್ವ ಎಕ್ಸ್ಪೀರಿಯೆನ್ಸ್, ಅದಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಥರ ಬ್ರಿಡ್ಜಸ್ ಇರುತ್ತೆ ಎಲ್ಲ ಕಡೆನೂ. ನೀವು ವುಡ್ಡಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಇಲ್ಲ ಬ್ಯಾಂಬೂವಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಮತ್ತು ನೀವು ಫೋಟೋ ಸೆಷನ್ಸು ಇಂಥದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಸ್ ಕೊಟ್ಟಿರ್ತಾರೆ. ಇಲ್ಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಇವಾಗ ನಾವು ಹೋಗಿದ್ದ ಟೈಮಲ್ಲೇ ತುಂಬಾ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರೂ ಫುಲ್ಲು ಗ್ರೀನರಿ, ನೇಚರ್ ಮಧ್ಯದಲ್ಲೇ ಇರೋಂಗೆ ಅನ್ನಿಸ್ತಾ ಇತ್ತು. ಸೊ ಈ ಮೇಘಾಲಯಕ್ಕೆ ಬಂದಾಗ ನನಗೆ ಒಂದು ರಿಯಲೈಸ್ ಏನಾಗುತ್ತಂದರೆ, ನಾವೆಲ್ಲ ಎಷ್ಟು ಆರಾಮಾಗಿ ಎಷ್ಟು ಖುಷಿಯಾಗಿ ಜೀವನ ನಡೆಸ್ತಾ ಇದ್ದೀವಿ ಅಂತ. ಬಟ್ ಇಲ್ಲಿರೋ ಜನಗಳು ಲೈಫ್ ಸ್ಟೈಲ್ ಹಂಗಿರಲ್ಲ, ಸಖತ್ ಹಾರ್ಡ್ ವರ್ಕಿಂಗ್ ಇರುತ್ತೆ. ಮತ್ತು ಇಲ್ಲಿ ಫುಲ್ಲು ಟೂರಿಸಮ್ ಮೇಲೇ ಡಿಪೆಂಡ್ ಆಗಿದೆ ಅವ್ರದ್ದು ಒಂದು ಇನ್ಕಮ್ ಆಗಲಿ ಪ್ರತಿಯೊಂದೂ. ಮತ್ತು ಅಲ್ಲಿ ಅರ್ಲಿ ಮಾರ್ನಿಂಗ್ ಬೇಗ ಸನ್ರೈಸ್ ಆಗುತ್ತೆ ಮತ್ತು ಬೇಗ ಸನ್ಸೆಟ್ ಆಗುತ್ತೆ. ಆ ಚಳಿಯಲ್ಲಿ ಸಹ ಬೆಳಗ್ಗೆ ಬೇಗ ಎದ್ದು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂದರೆ, ಇವ್ರನ್ನ ನೋಡಿದಾಗ ಅನಿಸುತ್ತೆ ನಮ್ಮದೆಲ್ಲ ಎಷ್ಟು ಜೀವನ ನೆಮ್ಮದಿಯಾಗಿ ಆರಾಮಾಗಿದೆ ಅಂತ. ಎಷ್ಟೊಂದು ಸಲ ನಮಗೆ ಇರೋ ಲೈಫ್ ಸ್ಟೈಲಲ್ಲಿ ಅಂದ್ಕೊಳ್ತೀವಿ ನಮ್ಗೆ ಎಷ್ಟು ಕಷ್ಟ ಅಂತ. ಬಟ್ ಇಲ್ಲಿ ಹೋಗಿ ಒಂದು ಸಲ ಅವ್ರನ್ನ ಲೈಫ್ ಸ್ಟೈಲ್ ನೋಡಿದ್ಮೇಲೆ ಕಂಪೇರ್ ಮಾಡಿದಾಗ ಅನಿಸುತ್ತೆ ನಮ್ಮ ಸೌತ್ ಇಂಡಿಯನ್ಸ್ದೇ ನೆಮ್ಮದಿಯಾಗಿ ಜೀವನ ಇದೆ ಅನ್ನೋ ಥರ. ಇಲ್ಲಿ ವೆದರ್ ಸಹ ತುಂಬ ಹಾರ್ಷಾಗಿರುತ್ತೆ. ಬಟ್ ಅವರು ಆ ಒಂದು ವೆದರ್ಗೆ ಅಡ್ಜಸ್ಟ್ ಆಗಿ ಲೈಫ್ನ ಲೀಡ್ ಮಾಡೋದು ಕಲ್ತ್ಬಿಟ್ಟಿರ್ತಾರೆ. ಸೊ ಇವಾಗ ಇದೆಲ್ಲ ಆರ್ವಾ ಕೇವ್ಸು. ಇದು ತುಂಬ ದೊಡ್ಡ ಕೇವ್ ಏನಲ್ಲ ಅನಿಸ್ತು, ಯಾಕಂದರೆ ಗಾರ್ಡನ್ ಆಫ್ ಕೇವ್ಸ್ ಓಡಾಡ್ಕೊಂಬಂದಮೇಲೆ ಇದು ಒಂದು ಹಾಫ್ ಆನ್ ಅವರಲ್ಲಿ ಹೋಗಿ ಬಂದುಬಿಡ್ಬೋದು ಫುಲ್ ಕೇವ್ಸು. ಬಟ್ ತುಂಬ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಇದೆ, ನೋಡ್ತಾ ಇರ್ಬೋದು. ಮತ್ತು ಆ ಮಳೆ ಬಿದ್ದು ನೋಡಿ ಕಲ್ಲು ಕೊರೆದಿರೋದಂತೆ, ಅಂದರೆ ಆ ಮಳೆ ನೀರು ರಭಸಕ್ಕೆ ಇದೆಲ್ಲ
ಇದಾಗಿರೋದು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಕೆಲವೊಂದು ನೋ ಎಂಟ್ರಿ ಸ್ಪೇಸಸ್ ಇರುತ್ತೆ. ಅದು ಏಕೆಂದರೆ ಅದೆಲ್ಲ ಎಲ್ಲಿ ಹೋಗಿ ಎಂಡ್ ಆಗುತ್ತೆ ಅನ್ನೋದು ಅಂದರೆ ಅಷ್ಟು ಸೇಫ್ ಅಲ್ಲ ಅನ್ನೋದ್ರ ಕಡೆ ಎಲ್ಲ ಅಲ್ಲಿ ಎಂಡ್ ಮಾಡಿರ್ತಾರೆ. ಸೊ ಯಾವುದು ಅವ್ರು ಬ್ರೌಸ್ ಮಾಡಿ ಜಸ್ಟ್ ಟೂರಿಸಮ್ಗೆ ಅಂತ ಎಲ್ಲ ಚೆಕ್ ಮಾಡಿ ಬಿಟ್ಟಿರ್ತಾರಲ್ಲ ಅದರಲ್ಲಿ ಅಷ್ಟೇ ನಾವು ಹೋಗ್ಬೋದಾಗುತ್ತೆ. ಮತ್ತು ಇದು ಅಷ್ಟೇ ಕೇವ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಇಲ್ಲೂ ಸಹ ಆಗಿನ ಕಾಲದಲ್ಲಿ ಜನ ಮನೆಗಳು ಬಿಟ್ಟು ತುಂಬ ಚಳಿ ಇರೋವಾಗ ಈ ಒಂದು ಗುಹೆಗಳ ಮಧ್ಯದಲ್ಲಿ ಅವರ ಜೀವನನ ನಡೆಸ್ತಾ ಇದ್ರಂತೆ. ಸಖತ್ ಬ್ಯೂಟಿಫುಲ್ ಪ್ಲೇಸು. ನೀವೇನಾದರೂ ಚಿರಾಪುಂಜಿ ಏನಾದರೂ ಬಂದಾಗ ಈ ಒಂದು ಆರ್ವ ಕೇವ್ಸ್ನ ಮಿಸ್ ಮಾಡಬೇಡಿ. ಮತ್ತು ಇಲ್ಲಿ ಫಾಸಿಲ್ಸ್ ಸಹ ಇರುತ್ತೆ, ರಿಸ್ಟೋರ್ ಮಾಡಿದ್ದಾರೆ, ಅದನ್ನು ಸಹ ನೀವು ಚೆಕ್ ಮಾಡ್ಬೋದು. ಮತ್ತು ಇದ್ರದ್ದು ಫುಲ್ ಹಿಸ್ಟ್ರಿ ಬಂದು ನಿಮಗೆ ಔಟ್ಸೈಡ್ ಬೋರ್ಡ್ಸಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ. ಅಂದರೆ ಇದು ಎಷ್ಟು ವರ್ಷದ ಹಿಂದಿನ ಒಂದು ಪ್ಲೇಸು ಮತ್ತು ಇದ್ರ ಹಿನ್ನೆಲೆ ಏನು ಮತ್ತು ಯಾವ್ಯಾವ ಥರ ಫಾಸಿಲ್ಸ್ನ ಇಲ್ಲಿ ಸ್ಟೋರ್ ಮಾಡಿದ್ದಾರೆ ಪ್ರತಿಯೊಂದು ಆಚೆ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಿಮಗೆ ಟೈಮ್ ಇದ್ದರೆ ಅದನ್ನೆಲ್ಲ ಸ್ಪಾಟ್ ಮಾಡಿ ನೀವು ಬ್ರೌಸ್ ಮಾಡ್ಬೋದು. ಸೊ ಇಲ್ಲಿಗೆ ಎಲ್ಲ ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ಸ್ನೆಲ್ಲ ಕವರ್ ಮಾಡಿದ್ರಿ ಫಸ್ಟ್ ಡೇ. ಶಿಲಾಂಗು ಮತ್ತು ಚಿರಾಪುಂಜಿಯಲ್ಲಿ ಯಾವ್ಯಾವ ಪ್ಲೇಸ್ನ ಫಸ್ಟ್ ಡೇ ಕವರ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವ್ರದ್ದು ಆ ಚಳಿಗೆ ಅವರೇ ಬೋನ್ ಫೈರ್ ಎಲ್ಲ ಹಾಕ್ಕೊಂಡು ಯಾವ ರೀತಿ ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ತಾರೆ ಜನ ಅಂತ. ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ರೆಸಾರ್ಟ್ಗೆ ಚೆಕ್-ಇನ್ಗೆ. ಚಿರಾಪುಂಜಿ ಅಂತೂ ಈವ್ನಿಂಗ್ ಆಗ್ತಾ ತುಂಬ ಚಳಿ ಇರುತ್ತೆ. ಆದಷ್ಟು ವಾರ್ಮ್ ಕ್ಲೋತ್ಸ್ನ ಯೂಸ್ ಮಾಡಿ ಮತ್ತು ಹೀಟರ್ಸ್ನ ಪರ್ಚೇಸ್ ಮಾಡಿ ತಗೊಳ್ಳಿ, ಯಾಕಂದರೆ ಆ ಚಳಿಗೆ ನಮಗೆ ಅದು ಅಡ್ಜಸ್ಟ್ ಆಗಲ್ಲ ವೆದರು. ಚಿರಾಪುಂಜಿಯಲ್ಲಿ ನಾವು ಸ್ಟೇ ಮಾಡಿದಂಥ ಪ್ರಾಪರ್ಟಿ ಹೆಸರು ಬಂದು ಲೇಕ್ ಸೈಡ್ ವ್ಯೂ ರೆಸಾರ್ಟ್ ಅಂತ. ತುಂಬ ಬ್ಯೂಟಿಫುಲ್ ಪ್ರಾಪರ್ಟಿ. ಬಟ್ ನಮ್ಗೆ ಒಂದು ಪ್ರಾಬ್ಲಮ್ ಏನಾಯ್ತು ಅಂದರೆ ನಾವು ಬರೋಷ್ಟರಲ್ಲೇ ಕತ್ಲಾಗಿರ್ತಾ ಇತ್ತು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಚೆಕ್ಔಟ್ ಆಗ್ತಾಯಿದ್ವಿ. ಸೊ ನಾವಿದ್ದಿದ್ದು ಯಾವುದೇ ಪ್ರಾಪರ್ಟಿನ ಚೆನ್ನಾಗಿ ಬ್ರೌಸ್ ಮಾಡಿ ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ. ಬಟ್ ಒಂದೇನು ಹೇಳ್ಬೇಕಂದ್ರೆ ಹೈಜೀನಿಕ್ ಆಗಿತ್ತು, ಸ್ಪೇಷಿಯಸ್ ಆಗಿತ್ತು ರೂಮ್ಸ್ ಎಲ್ಲ, ಮತ್ತು ಕಂಫರ್ಟಬಲ್ ಆಗಿ ಸಹ ಇತ್ತು. ಲೇಕ್ ಸೈಡ್ ವ್ಯೂ ರೆಸಾರ್ಟ್ ಆಗಿರೋದ್ರಿಂದ ಲೇಕ್ ಪಕ್ಕನೇ ಇತ್ತು. ಸೊ ಇದು ಬಂದು ನಮ್ಮ ಬಾಲ್ಕನಿ. ಈ ಬಾಲ್ಕನಿಯಿಂದ ನಮ್ಮ ಒಂದು ಆ ಲೇಕ್ಗೆ ವ್ಯೂ ಏನಿರುತ್ತಲ್ವ ಅದು ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ನೈಟ್ ವ್ಯೂನೇ ಇಷ್ಟು ಚೆನ್ನಾಗಿದೆ, ಅರ್ಲಿ ಮಾರ್ನಿಂಗ್ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಅಷ್ಟೊತ್ತಲ್ಲಿ ಅಲ್ಲಿ ಕೂತ್ಕೊಂಡು ಆ ವ್ಯೂನ ನೋಡೋಷ್ಟು ನಮಗೆ ಪೇಷನ್ಸ್ ಇರಲಿಲ್ಲ, ಫುಲ್ಲು ಚಳಿ ಇತ್ತು. ಸೊ ನಾವು ಒಂದಲ್ಲ ಎರಡಲ್ಲ ಮೂರು ಜಾಕೆಟ್ಸ್ ಹಾಕ್ಕೊಂಡ್ರೂ ಆ ಚಳಿ ಹೋಗ್ತಾ ಇರಲ್ಲ. ಮತ್ತು ಗ್ಲೌಸಸ್ ಎಲ್ಲ ಮ್ಯಾಂಡೇಟ್ರಿ. ಸೊ ಆ ಒಂದು ಚಳಿಗೆ ಇದಂತೂ ಸ್ವರ್ಗ ಅಂತಲೇ ಹೇಳ್ಬೋದು. ಈ ಒಂದು ಸೂಪ್ಸ್ ಬಿಸಿ ಬಿಸಿ ಕೊಡ್ತಾರಲ್ಲ ಅದೊಂಥರ ತುಂಬಾ ಚೆನ್ನಾಗಿತ್ತು. ಮತ್ತು ಫಿಶ್ ಕರಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಈ ರೆಸಾರ್ಟಲ್ಲಿ. ಫುಡ್ ಮಾತ್ರ ಅಲ್ಟಿಮೇಟ್ ಇತ್ತು. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನಮ್ಮ ಒಂದು ದಿನ ಅಂತ. ಬಿಸಿ ಬಿಸಿ ಸೂಪು, ಒಳ್ಳೆ ಊಟ ತಿಂದ್ಕೊಂಡು ಹೀಟರ್ಸ್ ಮುಂದೆ ಫುಲ್ ಚಿಟ್ ಚಾಟ್ ಮಾಡಿಕೊಂಡು ಫ್ರೆಂಡ್ಸ್ ಅಂತೂ ಎಂಜಾಯ್ ಮಾಡಿದ್ರಿ. ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದ್ರದ್ದು ಕಂಟಿನ್ಯೂಯೇಷನ್ ವ್ಲಾಗಲ್ಲಿ ಮತ್ತೆ ನಿಮ್ಮನ್ನೆಲ್ಲರನ್ನೂ ಮೀಟ್ ಮಾಡ್ತೀನಿ. ಮತ್ತೆ ಸಿಗೋಣ.